ಊಟ ಆದ್ಮೇಲೆ ಹೊಟ್ಟೆಲಿ ಒಂಥರ ಹಿಂಸೆ ಅನ್ನಿಸ್ತಾ? ಇದು ನಿಮ್ಗೆ ಒಬ್ರಿಗೆ ಆಗ್ತಿರೋದಲ್ಲ. ಅಜೀರ್ಣ ಅನ್ನೋದು ತುಂಬಾ ಕಾಮನ್ ಆದ್ರೂ ಅದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಅದನ್ನ ನಿಭಾಯಿಸೋದು ತುಂಬಾನೇ ಸುಲಭ. ಬನ್ನಿ ಈ ಸಮಸ್ಯೆಯ ಮೂಲ ಏನು, ಅದಕ್ಕೆ ಸಿಂಪಲ್ ಪರಿಹಾರಗಳೇನು ಅಂತ ನೋಡೋಣ. ಊಟ ಆದ್ಮೇಲೆ ಹೊಟ್ಟೆ ಉಬ್ಬೋದು, ಎದೆ ಉರಿ, ಈ ಫೀಲಿಂಗ್ ಆಲ್ಮೋಸ್ಟ್ ಎಲ್ರಿಗೂ ಆಗಿರುತ್ತೆ ಅಲ್ವಾ? ಇದು ಸುಮ್ನೆ ಒಂದ್ ಸಣ್ಣ ಕಿರಿಕಿರಿ ಅಲ್ಲ, ಬದಲಾಗಿ ನಮ್ಮ ದೇಹ ನಮ್ಗೆ ಏನೋ ಹೇಳೋಕೆ ಟ್ರೈ ಮಾಡ್ತಿದೆ ಅಂತ ಅರ್ಥ. ಪ್ರತಿದಿನ ಲಕ್ಷಾಂತರ ಜನ ಫೇಸ್ ಮಾಡೋ ಈ ಪ್ರಾಬ್ಲಮ್ ಯಾಕ್ ಬರುತ್ತೆ ಅಂತ ಈಗ ನೋಡೋಣ. ಇದಕ್ಕೆ ಮೆಡಿಕಲ್ ಟರ್ಮ್ಸ್ನಲ್ಲಿ ಡಿಸ್ಪೆಪ್ಸಿಯಾ ಅಂತ ಕರೀತಾರೆ. ಇದು ತಾನೇ ಒಂದು ಕಾಯಿಲೆ ಅಲ್ಲ, ಬದಲಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸ್ವಲ್ಪ ಹೆಲ್ಪ್ ಬೇಕು ಅಂತ ತೋರ್ಸೋ ಕೆಲವು ಲಕ್ಷಣಗಳ ಒಂದು ಗುಂಪು ಅಷ್ಟೇ. ಸರಿ, ಹಾಗಾದ್ರೆ ಅಜೀರ್ಣ ಆದಾಗ ನಮ್ಮ ದೇಹ ಯಾವ ರೀತಿ ಸಿಗ್ನಲ್ ಕೊಡುತ್ತೆ ಮತ್ತು ಈ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಅನ್ನೋದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಹೊಟ್ಟೆ ಮೇಲ್ಭಾಗದಲ್ಲಿ ಉರಿ ಬರೋದು, ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ ಆದ ಹಾಗೆ ಅನಿಸೋದು, ಹೊಟ್ಟೆ ಉಬ್ಬರ, ವಾಕರಿಕೆ ಅಥವಾ ಬಾಯಲ್ಲಿ ಹುಳಿ ರುಚಿ ಬರೋದು, ಇವೆಲ್ಲ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ಕಷ್ಟಪಡ್ತಿದೆ ಅನ್ನೋದರ ಸೂಚನೆಗಳು. ಹಾಗಾದ್ರೆ ಈ ಲಕ್ಷಣಗಳಿಗೆ ಕಾರಣ ಏನು? ನಮ್ಮ ಡೈಲಿ ಹ್ಯಾಬಿಟ್ಸ್ ಇದೆಯಲ್ಲ, ಅದೇ ಇದಕ್ಕೆಲ್ಲ ಮೇನ್ ಕಾರಣ ಆಗಿರಬಹುದು. ತುಂಬಾ ಸ್ಪೀಡಾಗಿ ತಿನ್ನೋದು, ಮಸಾಲೆ ಪದಾರ್ಥಗಳು, ಕಾಫಿ ಮತ್ತೆ ಸ್ಟ್ರೆಸ್, ಇವೆಲ್ಲ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಪ್ರೆಷರ್ ಹಾಕುತ್ತೆ. ಅದರಲ್ಲೂ ತಿಂದ ತಕ್ಷಣ ಮಲ್ಗೋದು ಅಂದ್ರೆ ಅಜೀರ್ಣಕ್ಕೆ ಡೈರೆಕ್ಟಾಗಿ ಇನ್ವೈಟ್ ಮಾಡಿದ ಹಾಗೆ. ಸರಿ, ಅಜೀರ್ಣ ಶುರುವಾದಾಗ ತಕ್ಷಣ ಏನ್ ಮಾಡ್ಬೇಕು? ಚಿಂತೆ ಬೇಡ, ಕೆಲವು ಸಿಂಪಲ್ ಮನೆಮದ್ದುಗಳು ತಕ್ಷಣಕ್ಕೆ ಆರಾಮ್ ಕೊಡುತ್ತೆ. ಅವು ಯಾವುವು ಅಂತ ಈಗ ನೋಡೋಣ. 1 ಕಪ್ ಬಿಸಿ ಶುಂಠಿ ಟೀ, ಒಂದು 10-15 ನಿಮಿಷ ನಿಧಾನಕ್ಕೆ ವಾಕ್ ಮಾಡೋದು, ಅಥವಾ ಸ್ವಲ್ಪ ಅಡುಗೆ ಸೋಡಾವನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದು, ಇವೆಲ್ಲ ಹೊಟ್ಟೆ ಉರಿಯನ್ನು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹೊಟ್ಟೆಗೆ ಬಿಸಿ ಶಾಖ ಕೊಡೋದು ಅಥವಾ ಸ್ವಲ್ಪ ಸೋಂಪು ಕಾಳುಗಳನ್ನು ಜಗಿಯೋದ್ರಿಂದಾನೂ ತಕ್ಷಣಕ್ಕೆ ಆರಾಮ್ ಸಿಗಬಹುದು. ಈ ಕ್ವಿಕ್ ರಿಲೀಫ್ ಎಲ್ಲ ಟೆಂಪ್ರರಿ ಅಷ್ಟೇ, ಆದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಅಜೀರ್ಣವನ್ನ ದೂರನೇ ಇಡ್ಬೋದು. ಯಾವ ಫುಡ್ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಫ್ರೆಂಡ್ಸ್, ಯಾವುದು ಎನಿಮೀಸ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಕಡೆ ಬಾಳೆಹಣ್ಣು, ಪ್ಲೇನ್ ರೈಸ್, ಮೊಸರಿನಂತಹ ಫ್ರೆಂಡ್ಲಿ ಫುಡ್ಸ್ ಇವೆ. ಇವು ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡ್ತವೆ. ಇನ್ನೊಂದು ಕಡೆ ಸ್ಪೈಸಿ ಫುಡ್, ಆಯಿಲಿ ಐಟಮ್ಸ್, ಕಾಫಿ, ಚಾಕ್ಲೇಟ್, ಇವೆಲ್ಲ ಹೊಟ್ಟೆ ಉರಿಯನ್ನು ಜಾಸ್ತಿ ಮಾಡ್ತವೆ. ಚಾಯ್ಸ್ ನಮ್ಮ ಕೈಯಲ್ಲೇ ಇದೆ. ಕೇವಲ ಟೆಂಪರರಿ ಸೊಲ್ಯೂಷನ್ಸ್ ಸಾಕಾಗಲ್ಲ. ಆರೋಗ್ಯಕರ ಜೀವನ ಶೈಲಿಯ ಮೂಲಕ ಈ ಸಮಸ್ಯೆಯನ್ನು ಪರ್ಮನೆಂಟ್ ಆಗಿ ದೂರವಿಡೋಕೆ ಕೆಲವು ಲಾಂಗ್ ಟರ್ಮ್ ಟೆಕ್ನಿಕ್ಸ್ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ದೊಡ್ಡ ಊಟ ಮಾಡೋ ಬದಲು ದಿನಕ್ಕೆ ಸ್ವಲ್ಪನೇ ಹಲವು ಬಾರಿ ತಿನ್ನೋದು ಜೀರ್ಣಾಂಗ ವ್ಯವಸ್ಥೆ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಆಹಾರವನ್ನು ಚೆನ್ನಾಗಿ ತಿನ್ನೋದು, ಹೆಲ್ದಿ ವೇಟ್ ಮೇಂಟೈನ್ ಮಾಡೋದು ಮತ್ತು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು, ಈ ಸಣ್ಣ ಬದಲಾವಣೆಗಳು ದೊಡ್ಡ ರಿಸಲ್ಟ್ ಕೊಡುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅಜೀರ್ಣ ಅಷ್ಟೊಂದು ಸೀರಿಯಸ್ ಅಲ್ಲ, ಮನೆಮದ್ದುಗಳಲ್ಲೇ ಸರಿ ಹೋಗುತ್ತೆ. ಆದ್ರೆ ಕೆಲವು ವಾರ್ನಿಂಗ್ ಸೈನ್ಸ್ಗಳನ್ನ ನಾವು ಯಾವತ್ತೂ ಇಗ್ನೋರ್ ಮಾಡಬಾರದು. ಹಾಗಾದ್ರೆ ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕು? ಈ ವಾರ್ನಿಂಗ್ ಸೈನ್ಸ್ಗಳನ್ನ ಗಮನದಲ್ಲಿಟ್ಕೊಳ್ಳಿ. ತುಂಬಾ ಜಾಸ್ತಿ ಅಥವಾ ಬಿಡದೆ ಹೊಟ್ಟೆ ನೋವು, ವಾಂತಿಯಲ್ಲಿ ರಕ್ತ ಬರೋದು, ಕಾರಣನೇ ಇಲ್ಲದೆ ವೇಟ್ ಲಾಸ್ ಆಗೋದು ಅಥವಾ ಎದೆನೋವು, ಈ ತರಹದ ಲಕ್ಷಣಗಳು ಕಂಡ್ರೆ ತಡ ಮಾಡದೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಮುಖ್ಯ. ಈ ಮಾತು ನೆನ್ಪಿರ್ಲಿ, ಯಾವಾಗ್ಲೂ ಒಂದ್ಸಲ ಅಜೀರ್ಣ ಆದ್ರೆ ಅದು ನಾರ್ಮಲ್, ಆದ್ರೆ ಲಕ್ಷಣಗಳು ಪದೇ ಪದೇ ಕಾಣಿಸ್ಕೋತಿದ್ರೆ ಅದನ್ನ ಕಡೆಗಣಿಸ್ಬೇಡಿ. ನಮ್ಮ ದೇಹ ಕೊಡ್ತಿಯೋ ಸೂಚನೆಗೆ ಗಮನ ಕೊಟ್ಟು ಅಗತ್ಯವಿದ್ರೆ ಮೆಡಿಕಲ್ ಅಡ್ವೈಸ್ ತಗೊಳ್ಳಿ. ನಾವು ಮಾತಾಡಿದ ಈ ಎಲ್ಲಾ ಮಾಹಿತಿ ವರ್ಷಗಳ ಅನುಭವದಿಂದ ಬಂದಿರೋದು. ಅರ್ಕ ಅನುಗ್ರಹ ಆಸ್ಪತ್ರೆಯ ಡಾಕ್ಟರ್ ರಮೇಶ್ ಮಕಮ್ಮವರಂತಹ ಹಿರಿಯ ವೈದ್ಯರು 45 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಫೀಲ್ಡ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ಜ್ಞಾನವೇ ನಮಗೆ ಇಲ್ಲಿ ದಾರಿದೀಪ. ಕೊನೆಯದಾಗಿ ಒಂದು ಕ್ಷಣ ಯೋಚನೆ ಮಾಡಿ, ಬಹುಶಃ ಈ ಅಜೀರ್ಣ ಅನ್ನೋದು ಕೇವಲ ಒಂದು ಸಮಸ್ಯೆಯಲ್ಲ, ಬದಲಿಗೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಮ್ಗೆ ಕೊಡ್ತಿರೋ ಒಂದು ಪ್ರಮುಖ ಮೆಸೇಜ್ ಇರಬಹುದಾ? ನಮ್ಮ ದೇಹದ ಮಾತನ್ನ ಕೇಳೋಣ ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯದ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳೋಣ.